ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಬಂದು ಇವತ್ತು ಶನಿವಾರ ಆಗಿದೆ. ಸೊ ಮಾರ್ನಿಂಗಿಂದ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇದು ಬಂದು ಏನಪ್ಪ ಈ ವ್ಲಾಗಿನ ವಿಶೇಷತೆ ಅಂತಂದರೆ, ಇವತ್ತು ಅಮ್ಮನ ಸ್ಕೂಲಿಗೆ ಕಳಿಸಿದ್ರು, ಅವಳು ವಾಪಸ್ ಬಂದಳು. ಏನಕ್ಕೆ ವಾಪಸ್ ಬಂದಳು? ಹಾಗೆಯೇ ತುಂಬ ದಿವಸದಿಂದ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಆ ಪ್ಲೇಸ್ಗೂ ಸಹ ಕರ್ಕೊಂಡೋಗಿ ಬಂದಿದ್ದೀವಿ. ಯಾವ ಪ್ಲೇಸು ಏನು ಅನ್ನೋದೆಲ್ಲ ನೀವು ನೆಕ್ಸ್ಟ್ ಮುಂದೆ ಹಾಗೆ ವೀಡಿಯೋದಲ್ಲಿ ನೋಡ್ಕೊಂಡು ಬರ್ಬೋದು. ಬೆಳಗ್ಗೆ ಎದ್ದ ತಕ್ಷಣವೇ ಹೂವು ತೊಗೊಂಬಂದು ತೋಟದ ಹತ್ರದಿಂದ ಹೂವು ಕಿತ್ಕೊಂಬಂದಿದ್ರು. ಅಮ್ಮ ಹೋಗಿ ಈಸ್ಕೊಂಬಂದ್ಲು. ಅದು ಕಟ್ಕೊಡ್ತಾಯಿದ್ದೀನಿ. ಅವ್ಳಿಗೆ ಹೂವು ಅಂದರೆ ಇಷ್ಟ ಜಾಸ್ತಿ. ಅದಕ್ಕೋಸ್ಕರ ಹೆಂಗೂ ಸ್ನಾನ ಮಾಡೋಂಗಿಲ್ವಲ್ಲ, ಲೈಟಾಗಿ ಅವಳಿಗೆ ಕೋಲ್ಡು ಮತ್ತು ಕಾಫ್ ಆಗಿದೆ. ಹಾಗೆಯೇ ಲೈಟಾಗಿ ಮೈ ಬೆಚ್ಚಗೆ ಇದೆ. ಅದಕ್ಕೋಸ್ಕರ ಒಂದು 3 ಡೇಸ್ ಆಯಿತು ಅವಳಿಗೆ ಸ್ನಾನ ಮಾಡಿಸಿಲ್ಲ. ಅದು ಜ್ವರ ಒಂಚೂರು ಕಡಿಮೆ ಆಗಲಿ ಆಮೇಲೆ ಮಾಡಿಸೋಣ ಅಂತಂದ್ಬಿಟ್ಟು ಸೈಲೆಂಟ್ ಆದೆ ನಾನು. ಅಂದರೆ ಸಿರಪ್ ಹಾಕಿದಾಗ ಲೈಟಾಗಿ ನಾರ್ಮಲ್ ಆಗಿರ್ತಾಳೆ, ಇಲ್ಲಾಂದರೆ ಒಂಚೂರು ಲೈಟಾಗಿ ಜ್ವರ ಇರೋ ಥರ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ತಲೆಗೆ ಸ್ನಾನ ಮಾಡಿಸ್ಲಿಲ್ಲ. ಹೂವು ಅಂದರೆ ತುಂಬ ಇಷ್ಟಪಡ್ತಾಳೆ ಅಂತಂದ್ಬಿಟ್ಟು ಹೂವು ಕಟ್ಟಿ ಮುಡಿಸಿ ಸ್ಕೂಲಿಗೆ ಕಳ್ಸೋದು ಬೇಡ ಅಂದ್ಕೊಂಡೆ. ಬಟ್ ತೀಟೆ ಜಾಸ್ತಿ ಮಾಡ್ತಾಯಿದ್ದು ನೋಡಿ ಕಳಿಸ್ದೆ, ರೆಡಿ ಮಾಡಿ ಕಳಿಸ್ದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತದಳಲ್ಲ, ಸಖತ್ತಾಗಿದ್ದಾಳೆ. ಇಷ್ಟ ಆದಳು. ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇದು ಸೆಕೆಂಡ್ ಇಯರ್ ಬರ್ಡೇಗೇನೋ ತೊಗೊಂಬಂದಿದ್ದು ಈ ಡ್ರೆಸ್ಸು. ಎಷ್ಟು ಮೇಲಕ್ಕಾಗುತ್ತೆ ನೋಡಿ, ಎಷ್ಟು ಬೆಳೆದು ಬಿಟ್ಟಿದ್ದಾಳೆ ನನ್ನ ಮಗಳು. ಹಾಗೆಯೇ ಇತ್ತೀಚೆಗೆ ಇವ್ರಿಗೂ ಸ್ವಲ್ಪ ಕೆಲಸ ಕಡಿಮೆ ಇರೋದ್ರಿಂದ ಇವರೇ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಇಲ್ಲಾಂದರೆ ನನಗೆ ರಿಸ್ಕು, ನಾನು ಹೋಗಿ ಬಿಟ್ಟು ಬರಬೇಕಾಗಿತ್ತು. ಇವಾಗ ಇವರೇ ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಇವಾಗ ಸ್ಕೂಲ್ಗೆ ಹೋಗ್ದಿದೆ, ಯಾಕೆ ವಾಪಸ್ ಬಂದಿದ್ದೆ? ಜ್ವರ ಆಯ್ತೀನಿ ನೋಡ ಬೈಲ್. ಓದ್ತೀಯ ಸ್ಕೂಲ್ಕಾ? ಓದ್ತೀಯಾ? ಹೋಗಲ್ಲ? ಹೋಗ್ಲಿ ಬಿಡು, ಮನೆಗೆ ಬಂದ್ಬಿಟ್ಟಿದ್ಯಲ್ಲ, ಮನೆಗೆ ಬಂದಿದೆಯಲ್ಲ ಬಿಡು. ಓ, ಮನೆಗೆ ಬಂದೆ ಅಂತ ಫೀಲಿಂಗ್ ಅಳದ ನನ್ನ ಕೂಲ್ ಡೌನ್. ಸಮಾಧಾನ. ಕಣ್ಣೀರ್ ಧಾರೆ ಸುರಿಸ್ಬಿಟ್ಲು. ಹೆಂಗಾಳ್ತಾ ಇದ್ದೀನಿ ನೋಡು. ಟೈಮ್ ಎಷ್ಟಾಗೈತೆ? 10:15 ಅಷ್ಟೇ. 10:15 ವಾಪಸ್ ಬಂದಿದ್ದೆ ಸ್ಕೂಲಿಂದ. ಕರೆಂಟ್ ಇಲ್ಲ, ಟಿ ವಿ ಹಾಕ್ಕೊಡೋಣ ಅಂದರೆ ಏನು ಮಾಡ್ತೀವಿ ಇವಾಗ? ಒಬ್ಬಳು ಮನೆಯಾಗ ಸೈಲೆಂಟಾಗಿರ್ತೀಯಾ? ಸೈಲೆಂಟಾಗಿ. ಅದು ಜಾಯ್ಮಂದಾಗೆ ಇಲ್ಲಲ್ಲ ಸೈಲೆಂಟಾಗಿರೋದ. ಸೈಲೆಂಟ್ ಅನ್ನೋ ಜಾಯ್ಮಂದಾಗೆ ಇಲ್ಲಲ್ಲ. ಲಿಫ್ಟಿಗೆ ಕೊಟ್ಟೋತೈತೆ, ಅಳ್ಬಾರ್ದು. ಹೋಗ್ಲಿ ನಾನು ಲಿಫ್ಟಿಗೆ. ಪೇಟೆಗೆ ಹೋಗೋಣ ಪೇಟೆಗೆ. ಏನಕ್ಕೆ ಹೋಗೋದು ಹೇಳು. ಹೇಳಿದ್ರೆ ಕರ್ಕೊಂಡು ಹೋಗೋತೀನಿ, ಇಲ್ಲಾಂದರೆ ಕರ್ಕೊಂಡು ಹೋಗೋದಿಲ್ಲ. ಏನಕ್ಕೆ ಹೋಗೋದಮ್ಮ? ಸ್ಕೂಲ್ಗೆ ಅಂತ ರೆಡಿ ಮಾಡಿ ಕಳಿಸ್ದೆ. ಬಟ್ ಅವಳು ಅಲ್ಲಿ ಇರಲಿಲ್ವಂತೆ, ಅಂದರೆ ಯಾರೂ ಇರಲಿಲ್ಲ ಅಂಗನವಾಡಿಯಲ್ಲಿ, ಟೀಚರ್ ಇಲ್ವಲ್ಲ. ಆಯನೂ ಏನೋ ಮನೆ ಹತ್ರ ಹೋಗಿದ್ರಂತೆ. ಒಂದು 5-6 ಜನ ಮಕ್ಕಳು ಬರ್ತಾರೆ, ಮಕ್ಕಳನ್ನ ಬಿಟ್ಟು ಆಯಾ ಮನೆ ಹತ್ರ ಹೋಗಿದ್ರಂತೆ. ಯಾರೂ ಇರಲಿಲ್ಲ ಅಂತಂದ್ಬಿಟ್ಟು ಇವಳು ನಮ್ಮ ಮನೆಯವರು ವಾಪಸ್ ಕರ್ಕೊಂಬಂದಿದ್ದಾರೆ. ಇನ್ನು ಮಕ್ಕಳೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಹೆಂಗೆ ಏನು ಅಂತಂದ್ಬಿಟ್ಟು ಬಿಡ್ದೇ ವಾಪಸ್ ಕರ್ಕೊಂಬಂದಿದ್ದಾರೆ. ಅದು ಬೇರೆ ಅಲ್ಲೇ ಬಿಟ್ಬಿಟ್ಟು ಬಾ ಅಂತ ಹೇಳ್ತಿದ್ದೆ. ಬಟ್ ಅವಳಿಗೆ ಸ್ವಲ್ಪ ಲೈಟಾಗಿ ಫೀವರ್ ಇದ್ದಿದ್ದರಿಂದ ಹೋಗ್ಲಿ ಕರ್ಕೊಂಬಾ ಅಂತಂದ್ಬಿಟ್ಟು ಹೇಳ್ದೆ. ಕರ್ಕೊಂಬಂದರೆ ಫುಲ್ಲು ರೋಸಿಗೆ ಇವಳಿಗೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಚೆನ್ನಾಗಿ ಆಡ್ಕೊಂಡಿರ್ತಾರೆ. ಲಾಸ್ಟ್ಗೆ ಇವಳಿಗೆ ಯಾವಾಗ ಸಾಕಾಗುತ್ತೋ ಆಗ ಅದನ್ನು ಹೊಡೆಯೋದು ಗಿಲ್ಲೋದು ಮಾಡಿಬಿಟ್ಟು ಬಂದುಬಿಡ್ತಾಳೆ. ಆವಾಗ ಅದೊಂಚೂರು ಕಚ್ಚೋ ಥರ ಮಾಡಿದ್ರೆ ಹತ್ಕೊಂಡು ಬರ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದ್ರ ಜೊತೆ ಆಡೋದಕ್ಕೆ ಬಂದ ನೀನು ಸ್ಕೂಲ್ಗೆ ಹೋಗದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಶನಿವಾರ ಆಗಿತ್ತಲ್ಲ, ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು
ಪೂಜೆನೂ ಸಹ ಮಾಡಿಕೊಂಡೆ. ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಅಂದರೆ ವೈರೇನೋ ಸ್ವಲ್ಪ ಲೂಸ್ ಆಗಿತ್ತು. ನಾನು ಇಲ್ಲಿ ಯಾರ ಮನೇಲೂ ಇಲ್ವೇನೋ ಅಂದ್ಕೊಂಡೇ ಇದ್ದೀನಿ. ಬಟ್ ನಮ್ಮ ಮನೇಲಿ ಮಾತ್ರನೇ ಕರೆಂಟ್ ಇರಲಿಲ್ಲ, ಯಾಕಂದರೆ ವೈರ್ ಸ್ವಲ್ಪ ಲೂಸ್ ಆಗಿತ್ತು. ಆ ಒಂದು ಕಾರಣದಿಂದ ಕರೆಂಟ್ ಇರಲಿಲ್ಲ. ಮತ್ತು ದೇವನಹಳ್ಳಿಗೆ ಹೋಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ಅವಳಿಗೂ ಸಹ ರೆಡಿ ಮಾಡಿ ಬಿಸಿನೀರು ಕೊಡ್ತಾ ಇರೋದ್ರ ಕಾರಣಕ್ಕೋಸ್ಕರ ಬಿಸಿನೀರು ತೊಗೊಂಡಿದ್ದೀನಿ ಬಾಟ್ಲಲ್ಲಿ. ಇವಳಿಗಂತೂ ಫುಲ್ಲು ಖುಷಿ ಆಗಿಬಿಟ್ಟಿದೆ, ನಾವು ಉಯ್ಯಾಡಕ್ಕೆ ಹೋಗ್ತಾಯಿದ್ದೀವಿ ಅಂತಂದ್ಬಿಟ್ಟು. ಸೊ ಮನೇಲಿರ್ಬೇಕಾದ್ರೆ ಮೋಡ ಆಗಿತ್ತು, ಇನ್ನು ಮಳೆ ಬರೋ ಥರ ಇದೆ ಅಂತಂದ್ಬಿಟ್ಟು ನಾನು ರೆಡಿ ಆಗಿದ್ದು ಹೋಗ್ಬಿಟ್ಟು ಬರೋಣ ಬಿಸಿಲಿರಲ್ಲ ಅಂತ. ಬಟ್ ರೆಡಿ ಆಗ್ತಾ ಹೋಗ್ತಾ ಇರಬೇಕಾದ್ರೆ ವಿಪರೀತ ಬಿಸಿಲು ಜಾಸ್ತಿ ಆಗಿಬಿಡ್ತು. ಏನು ಮಾಡೋದು, ಅಲ್ಲಿ ಆಡಲಿಕ್ಕಾಗಲಿಲ್ಲ, ಯಾರೂ ಇರಲಿಲ್ಲ. ಮಧ್ಯಾಹ್ನ ಆಗಿತ್ತು, ನಾವು 2:30 ಆಗಿತ್ತು ಹೋಗ್ಲಿಕ್ಕೆ, ಆಡೋದಕ್ಕೆ ಆಗಲಿಲ್ಲ. ಆದ್ರೂ ಇಷ್ಟೇ, ಇದು ಪಾರ್ಕು ಅಂತಂದರೆ ಇದೊಂದು ಪಾರ್ಕಿಗೆ ಬರ್ಬೋದು ನಾವು ಬಂದರೆ, ನಮಗೆ ಹತ್ರ ಅನ್ನೋ ಅಂಥ ಪಾರ್ಕು ಇದೊಂದೇ. ಇಲ್ಲಿಗೇನೋ ಬಂದ್ವಿ, ಬಿಟ್ಟಿದ ತಕ್ಷಣ ಓಡೋಗ್ತಾ ಇದ್ದಾಳೆ ಪಾಪ. ಮೇಲೆ ಹತ್ತಿದ್ಲು ಆಡೋಕ್ಕೆ ಅಂತಂದ್ಬಿಟ್ಟು, ಫುಲ್ಲು ಬಿಸಿಲು, ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇಳಿತಾ ಇದ್ದಾಳೆ ಅಲ್ಲಿಂದ. ನೆಕ್ಸ್ಟ್ ಆಡ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ಬಿಟ್ಲು. ಅದೂ ಬಿಸಿನೇ ಅಂದ್ಬಿಟ್ಟು ನಾನು ವೇಲ್ ಹಾಕಿ ಕೂರಿಸ್ಬಿಟ್ಟು ಆಡಿಸ್ದೆ ಅವಳನ್ನ. ವಿಪರೀತ ಬಿಸಿಲಿತ್ತು. ಈ ಬಿಸಿಲಲ್ಲಿ ಏನಕ್ಕಾದರೂ ಬಂದುಬಿಟ್ವೋ ಅಂತ ಅನಿಸ್ಬಿಡ್ತು. ಅದರಲ್ಲಿ ಬೇರೆ ಈ ವಯರ್ ಏನೋ ಟೇಪ್ ಏನೋ ಇದೆಲ್ಲ ಫುಲ್ಲು ಅಂದರೆ ಓಪನ್ ಮಾಡಿಬಿಟ್ಟು ಅದು ಯಾವುದೋ ಹುಡುಗ ಎಲ್ಲ ಸುತ್ತಾ ಇದ್ದ. ನಮ್ಮನ್ನು ನೋಡಿದ ತಕ್ಷಣವೇ ಓಟ್ಬಿಟ್ಟ. ಅದೇನಕ್ಕೆ ಸುತ್ತಾ ಇದ್ನೋ ಏನೋ ಗೊತ್ತಿಲ್ಲ. ಎಲ್ಲ ಎಷ್ಟು ಹಿಂಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮನ್ನು ನೋಡಿ ಸೈಲೆಂಟಾಗಿ ಓಟ್ಬಿಟ್ಟ. ಏನೋ ಇದು, ಯಾಕೋ ಈ ಥರ ಮಾಡ್ತಾಯಿದ್ದೀಯ ಅಂದರೆ, ಅಕ್ಕ ಯಾರೋ ಮಾಡೋಗಿದ್ರು ನಾನು ಕಿತ್ತಾಕ್ತಾಯಿದ್ದೀನಿ ಅಂತ ಹೇಳ್ದೆ. ಆ್ಯಕ್ಚುಲಿ ಅವನೇನೇ ಮಾಡ್ತಾಯಿದ್ದಿದ್ದು ಅದು ಆ ಕೆಲಸ. ಈ ಕಡೆಯಿಂದ ಆ ಕಡೆ ಗಂಟುಗಳೆಲ್ಲ ಹಾಕ್ಕೊಂಡು ಏನೋ ಮಾಡ್ತಾಯಿದ್ದ. ನಮ್ಮನ್ನು ನೋಡಿ ಹೋದ. ಸರಿ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಫ್ರೀಯಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಮೈಂಡ್ ರಿಲೀಫ್, ಈ ಮನೆ ಹತ್ರ ಇದ್ದಿದ್ದು ಬೇಜಾರಾಗಿ ಈ ಕಡೆ ಎಲ್ಲಾದರೂ ಹೋದರೆ ಹಿಂಗೆ ಆರಾಮಾಗಿ ಬರ್ಬೋದು. ಸೊ ನಮ್ಗೆ ಹತ್ರನೇ ಇದೆ, ಇದು ಆರಾಮಾಗಿ ಬಂದು ಹೋಗ್ಬೋದು. ಬಟ್ ಏನಪ್ಪ ಅಂದರೆ ವೆಹಿಕಲ್ ಪ್ರಾಬ್ಲಮ್ಸ್. ಇವ್ರಿಗೆ ಕೆಲಸ ಇರಬೇಕಾದ್ರೆ ಅವ್ರ ಕೆಲಸಕ್ಕೆ ಕೊಟ್ಬಿಟ್ಟಿರ್ತಾರೆ. ಬಸ್ಸಲ್ಲಿ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಬರ್ಬೇಕು. ಆಮೇಲೆ ಬರೋಣ ಬಾ, ತಿರ್ಗಿ ಬರೋಣ ಬಾಮ್ಮ. ಬಿಸಿಲು ಜಾಸ್ತಿ ಐತೆ, ಬೇಡಮ್ಮ. ಆಗ ಐಸ್, ಓಹೋ ನಿಂಗೆ ಐಸ್ ಬೇಕಾ? ಹಾಂ ಬಾ, ಸಾಕು ಬಾ, ಆಮೇಲೆ ಬರೋಣ ಬಾಮ್ಮ. ಬಿಸಿಲು ಜಾಸ್ತಿ, ಇಲ್ಲೇ ಇರ್ತೀನಾ? ನಾವು ಹೋಗ್ಲ ಮತ್ತೆ? ಹೋಗೋಣ ಬಾ, ಟಂಪದಲ್ಲಿ ಹಾಕೊಂಡು ಹೋಗ್ತಾರೆ ಇವಾಗ. ಹೋಗೋಣ ಬಾ, ಟೈಮ್ ಆಯ್ತು ಬಾ ಅಮ್ಮ. ಅಮ್ಮ ನಾನು ಹೋಗ್ಲಾ? ಹೋಗಿಲ್ಲ ಬಾ ಅದಕ್ಕೆ. ಎಷ್ಟೊತ್ತ ಚಿಮೀಚ ಅಂದರೆ ಎಷ್ಟೊತ್ತ? ಆಗೋಯ್ತು 1 ನಿಮಿಷ. ಏಯ್ 1 ನಿಮಿಷ ಆಗೋಯ್ತು ಚಿಮೀಚ. ಅಮ್ಮ ಬಿಸಿಲು ಬಾ ಅಮ್ಮ. ಹೋಗಿ ನಾನು ಹೋಗ್ತೀನಿ, ಬಾಯ್ ಬಾ. ಅಬ್ಬಬ್ಬಾ, ಇವಳನ್ನಂತೂ ಏನಕ್ಕಾದರೂ ಕರ್ಕೊಂಬಂದುಬಿಟ್ವೋ ಈ ಬಿಸಿಲಲ್ಲಿ. ಏನಕ್ಕೆ ನಾವು ಕರ್ಕೊಂಬಂದಿದ್ದು? ನಮ್ಮ ಮನೆಯವ್ರು ನನ್ನನ್ನು ಬೈತಾಯಿದ್ರು. ಅದಕ್ಕೆ ಅಲ್ವ ನಾನು ಎಲ್ಲೂ ಕರ್ಕೊಂಡೋಗಲ್ಲ, ಇವಳು ಈ ಥರ ಮಾಡ್ತಾಳೆ ಅಂತಂದ್ಬಿಟ್ಟು ನನ್ನ ಬೈತಾಯಿದ್ರು. ಇನ್ನೇನು ಮಾಡೋದು, ಮಗು ಪಾಪ ಒಬ್ಬಳೇ ಇರ್ತಾಳೆ, ಪರವಾಗಿಲ್ಲ ನಡಿ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ಬಲವಂತ ಮಾಡಿ ಕರ್ಕೊಂಬಂದೆ. ಬಟ್ ಇವಳು ಅಲ್ಲಿಂದ ಬರ್ತಾನೆ ಇಲ್ಲ, ಅಷ್ಟು ಕೆಲಸ ಕೊಡ್ತಿದ್ದಾಳೆ. ಬಿಸಿಲು ಬೇರೆ, ಲೈಟಾಗಿ ಜ್ವರ ಬೇರೆ ಇದೆ. ಅದಕ್ಕೆ ಅವರಪ್ಪ ಭಯ ಬೀಳ್ತಿದ್ದಾರೆ, ಏನಕ್ಕೆ ಕರ್ಕೊಂಬಂದಿದ್ದಂಗೆ ಹಿಂಗೆ ಅಂತಂದ್ಬಿಟ್ಟು. ಎಷ್ಟು ಕರೆದ್ರೂ ಬರಲಿಲ್ಲ. 1/2 ಅವರ್ ವೆಯ್ಟ್ ಮಾಡಿ ಸಾಕಾಯ್ತು. ಲಾಸ್ಟ್ಗೆ ಅವರೇ ಹೋದ್ರು ಎತ್ಕೊಬರೋಕ್ಕೆ ಅಂತ. ಪಾಪ ಒದೆ ತಿನ್ಕೊಂಡು ಎತ್ಕೊಂಬರ್ತಿದ್ದಾರೆ. ಆದ್ರೂ ಅವಳು ಬಂದು ಕೆಳಗಡೆ ಬಿಟ್ಟರು ಓಡೋಗ್ಬಿಟ್ಲು. ಮತ್ತೆ ಇನ್ನೂ ಒಂದು ಸಲ 2 ಸಲ ಕರ್ಕೊಂಬಂದಿದ್ದಾಯ್ತು ಅವಳನ್ನ. ಆ ಕೆಲಸ ಕೊಡ್ತಾಳೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಹೇಳ್ತಿದ್ರು, ಇದೇ ಲಾಸ್ಟಮ್ಮ, ನೋಡ್ಕೊಂಬಿಡು, ನಾನು ನೆಕ್ಸ್ಟ್ ನಾನು ಕರ್ಕೊಬರಲ್ಲ, ನೀನು ಈ ಕೆಲಸ ಕೊಟ್ಟರೆ ಹೆಂಗೆ ನಾನು ಕರ್ಕೊಬರೋದು ನಿನ್ನನ್ನು ಅಂತ ಹೇಳ್ತಾಯಿದ್ರು. ಮನೇಲಿ ಒಬ್ಬಳು ಇದ್ದಿದ್ದು ಬೇಜಾರು ಅಂತ ಅಂದ್ಬಿಟ್ಟು ಈಚೆ ಕರ್ಕೊಂಬಂದರೆ ಚೆನ್ನಾಗಿರುತ್ತೆ, ಮಕ್ಳ ಜೊತೆ ಹೊಂದ್ಕೊಂಡು ಆಡ್ಕೊಂಡು ಚೆನ್ನಾಗಿರ್ತಾಳೆ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಬಟ್ ಅವಳು ನೋಡಿದ್ರೆ ಆ ಕೆಲಸ ಕೊಡ್ತಾಳೆ. ನೆಕ್ಸ್ಟು ಅದಾದಮೇಲೆ ಗೊತ್ತಿಲ್ಲದೇ ಕರ್ಕೊಂಬಂದರು ಮನೆಯವರು ಹೋಟ್ಲಿಗೆ. ಅದೇನು ಅನ್ನೋದು ನಾವು ಕೇಳಲಿಲ್ಲ, ಅವರು ಹಾಗೆ ಕರ್ಕೊಂಬಂದರು. ಪಾಪ ಮಗಳು ಆಡಿ ಬಿಸಿಲಲ್ಲಿ ಸುಸ್ತಾಗ್ಬಿಟ್ಟಿದ್ದಾಳೆ, ಬಾ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಏನು ಸುಸ್ತು, ಆಡೋದಕ್ಕೆ ಸುಸ್ತಾಗುತ್ತಾ?
ಅಂತ ನಾನು ಹೇಳ್ತಾ ಇದ್ದೀನಿ. ಇವಳು ನೋಡಿದ್ರೆ ಏನಾದರೂ ಕೊಡಮ್ಮ, ಏನಾದರೂ ಆರ್ಡ್ರ್ ಮಾಡೋಣ ಅಂತಂದರೆ, ಏನೋ ಇಲ್ಲ ನನಗೆ ಬರೋಳ ಥರ ಆರ್ಡ್ರ್ ಮಾಡೋ ಥರ ಈಸ್ಕೊಂಡು ಒಂದೊಂದೇ ಅಕ್ಷರ ಕೂಡಿಸ್ಕೊಂಡು ಓದ್ತಾರಲ್ಲ ಆ ರೀತಿ ಓದ್ತಾ ಇದ್ದಾಳೆ. ಎಲ್ಲೋದ್ರೂ ಗೋಬಿ ಕೇಳ್ತಾಳೆ. ಸೊ ಗೋಬಿ ಇರಲಿಲ್ಲ, ಲೈಟ್ ಆಗುತ್ತೆ ಅಂತಂದರು. ಸೊ ಅದಕ್ಕೋಸ್ಕರ ಬೇಬಿ ಕಾರ್ನ್ ಮಂಚೂರಿಯನ್ನೇ ಹೇಳಿದೆ. ಇವಳೇನೋ ಅದು ತೊಗೊಂಡ್ಳು. ನಮಗೆ ಅಂತಂದ್ಬಿಟ್ಟು ನಾನು ದೋಸೆ ಹೇಳಿದ್ದೆ. ನಾನು ಎಲ್ಲೋದ್ರೂ ದೋಸೆ ಬಿಟ್ಟರೆ ಬೇರೆ ಏನು ತೊಗೊಳ್ಳಲ್ಲ. ನಮ್ಮ ಮನೆಯವ್ರು ಫಿಕ್ಸ್ ಆಗಿಬಿಟ್ಟೆ. ಅವ್ರು ಎಲ್ಲೋದ್ರೂ ಅನ್ನ ಸಾಂಬಾರು ಬಿಟ್ಟರೆ ಊಟ, ಅವೆರಡು ಬಿಟ್ಟರೆ ಇನ್ಯಾವುದು ತೊಗೊಳ್ಳಲ್ಲ ಅವರು. ಅವ್ರು ತಿಂದ್ಕೊಂಡು ಮತ್ತೆ ಮನೆ ಕಡೆ ರಿಟರ್ನ್ ಆಗ್ತಾಯಿದ್ವಿ. ಆ ಕಡೆ ನೋಡಿಬಿಟ್ಟು ಮಮ್ಮಿ ಯಾರೂ ಇಲ್ಲ, ಹೋಗೋಣ ಬಾ, ಮತ್ತೆ ಹೋಗೋಣ ಬಾ ಅಂತ ಕರಿತಾ ಇದ್ದಾಳೆ. ಬೇಡ ಬಮ್ಮ, ತರಕಾರಿ ಎಲ್ಲ ಸ್ವಲ್ಪ ತೊಗೊಬರೋದಿತ್ತು ಮನೆಗೆ, ಅದೆಲ್ಲ ತೊಗೊಂಡಿದ್ವಿ, ಇದೆಲ್ಲ ಮನೇಲಿ ಇಟ್ಬಿಟ್ಟು ಮತ್ತೆ ಬರೋಣ ಬಾ ಅಂತ ಏನೋ ಏಮರ್ಸಿ ಕರ್ಕೊಂಡು ಬರ್ತಾಯಿದ್ದೀನಿ. ಯಾವಾಗಲೂ ಮಾಡೋದು, ತಿನ್ನೋದು, ಕ್ಲೀನಿಂಗು, ಆ ಕೆಲಸ ಇದ್ದೇ ಇರುತ್ತೆ. ಅವಾಗ ನಮಗೆ ನಾವೇ ಟೈಮ್ ತೊಗೋಬೇಕು. ಯಾವಾಗೂ ಇದ್ದ ಕಡೆಯೇ ಇರೋದಕ್ಕೂ ಆಗಲ್ವಲ್ಲ. ಎಂಜಾಯ್ಮೆಂಟ್ ಅನ್ನೋದು ಅದಕ್ಕದು ಬರಲ್ಲ, ನಮಗೆ ನಾವು ಹುಡ್ಕೋಬೇಕು. ಬಟ್ ಒಂದು ತಪ್ಪು ಕೆಲಸ ಒಂದು ಬಿಟ್ಟು ಬೇರೆ ಏನು ಮಾಡಿದ್ರೂ ತಪ್ಪಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ಕೆಲಸ ಇನ್ನೊಬ್ರು ನೋಡಿ ಮೆಚ್ಕೋಬೇಕೆ ಹೊರ್ತು ಚೀತು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ಹಂಗೆ ಹಿಂಗೆ ಅನ್ನೋ ಥರ ಇರಬಾರ್ದು. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಟ್ಟ ಕೆಲಸ ಅಂದರೆ ಗೊತ್ತಿರುತ್ತಲ್ಲ, ಇನ್ನೊಬ್ಬರ ಜೀವನದಲ್ಲಿ ಹೋಗಿ ಇಂಟರ್ಫೈ ಆಗೋದು, ಅವ್ರು ಹಂಗೆ ಇವ್ರು ಹಿಂಗೆ ಆ ಥರ ಅರ್ಥ ಆಗಿರ್ಬೋದೇನೋ. ಸರಿ, ಅದಾದಮೇಲೆ ನೆಕ್ಸ್ಟು ತರಕಾರಿ ಅಂದರೆ ಏನಿಲ್ಲ, ತರಕಾರಿ ಇತ್ತು ಮನೆಯಲ್ಲಿ. ಈರುಳ್ಳಿ ಮತ್ತು ಆಲೂಗಡ್ಡೆ, ಟೊಮೊಟೊ ಖಾಲಿ ಆಗಿತ್ತು. ಊರಲ್ಲಿ ಬಂದಾಗೆ ತಗೊಳ್ಳೋದು ಬೆಸ್ಟು ಅನಿಸುತ್ತೆ ನಿಜವಾಗ್ಲೂ ನನಗೆ. ಇಲ್ಲಿ ಇದಿಷ್ಟಕ್ಕೆ 200 ರುಪೀಸ್ ಏನೋ ಆಯಿತು ನಮಗೆ. ಇಲ್ಲಿ 3 ಕೆ ಜಿನ ಇದೆಲ್ಲ ಒಂದೊಂದು ಕೆ ಜಿ ತೊಗೊಂಡೆ. ಇಷ್ಟಕ್ಕೆ ಎಷ್ಟು 200 ರೂಪಾಯಿ ತೊಗೊಂಡ್ರು. ಏನಕ್ಕಾದರೂ ತೊಗೊಂಡ್ವೋ, ಆರಾಮ್ಸೆ ಊರಲ್ಲಿ ಬರ್ತಾರೆ, ಅವ್ರ ಹತ್ರನೇ ತೊಗೋಬೋದಾಗಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಮನೆಗೆ ಬಂದು ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಇನ್ನು ಟೈಮ್ ಸರಿಗೆ ಇವ್ರು ಯಾವಾಗ ಬರ್ತಾರೋ ಏನೋ, ಊರೊಳಗಡೆ ಗೊತ್ತಿಲ್ವಲ್ಲ. ಇನ್ನು ಬೆಳಗ್ಗೆಗೆ ಮತ್ತೆ ಮಾಡೋದಕ್ಕೆ ಬೇಕೇ ಬೇಕು. ಈ ಅಂಗಡಿಗಳಲ್ಲಿ ತೊಗೊಳೋದಕ್ಕಾಗಲ್ಲ. ಸರಿ, ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ನೋಡೋಣ ಅಂದ್ಬಿಟ್ಟು ತೊಗೊಂಡೆ ಎಲ್ಲ. ಮತ್ತು ಈ ಸ್ವೀಟ್ ಕಾರ್ನು ಅಷ್ಟೇ, ತರಕಾರಿ ಅಂಗಡಿಯಲ್ಲಿ ಬಂದು ಕೇಳಿದ್ದಕ್ಕೆ ಒಂದು ಜೋಳ ಬಂದು 15 ರೂಪಾಯಿ ಹೇಳಿದ್ರು. ಕೆ ಜಿ ಹಿಂಗಣ ಅಂತಂದರೆ, ಕೆ ಜಿ ಇಲ್ಲ, ಅದು ಒಂದು ಪೀಸ್ ಏನೋ 15 ರುಪೀಸ್ ಅದು ಅಂತಂದರು. ಸೊ ನಾವು ಮುಂದೆ ತೊಗೊಂಡಿದ್ದೆ ನಾನು, ಆದರೂ ರೇಟ್ ಕೇಳೋಣ ಇಲ್ಲಿ ಹೆಂಗಿರುತ್ತೋ ಅಂತ ಕೇಳಿದ್ದು. ಇದು ಬಂದು ಕೆ ಜಿ 40 ರೂಪಾಯಿ. ಇವ್ರು ನೋಡಿದ್ರೆ ಒಂದು ಪೀಸೇ 15 ರೂಪಾಯಿ ಹೇಳ್ತಾಯಿದ್ದಾರೆ. ನನಗೆ ಇನ್ನೆಷ್ಟು ಮಾತ್ರ ಇರ್ಬೋದು ನೋಡಿ, ತರಕಾರಿ ಅಂಗಡಿಯವ್ರಿಗೆ ಇನ್ನಿಷ್ಟು ಲಾಭ ಇದೆ. ಎಲ್ಲರಿಗೂ ಲಾಭ ಇರೋಲ್ಲ, ಮಾಡೋ ಅಂಥವ್ರಿಗೆ ಲಾಭ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ಏನೋ ಕಾಯಿ ಅಂತಾರಲ್ಲಪ್ಪ, ಈ ಕಾಯಿ ಬೇಗ ತಿರುಗಲ್ಲ ನನ್ನ ಬಾಯಿಗೆ, ಹಾಗಲಕಾಯಿ, ಕರೆಕ್ಟ್, ಹಾಗಲಕಾಯಿ ತೊಗೊಂಬಂದಿದ್ದೆ. ಪಲ್ಯ ಮಾಡ್ಕೊಳ್ಳೋಣ, ತುಂಬ ಒಳ್ಳೆಯದು ಹೆಲ್ತಿಗೆ ಅಂತಂದ್ಬಿಟ್ಟು. ಇತ್ತೀಚೆಗೆ ಈ ಥರ ತಿಂದೇ ಇರೋವಂಥ ಪದಾರ್ಥಗಳೆಲ್ಲ ತಿಂತಾಯಿದ್ದೀನಿ. ಯಾಕಂದರೆ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ತಿಂದೇ ಇರೋ ಪದಾರ್ಥಗಳೆಲ್ಲ ರೂಢಿ ಮಾಡ್ಕೊತಾ ಇದ್ದೀನಿ. ಆವಾಗ ಅಮ್ಮ ಮಾಡಿ ಕೊಡೋರು, ನಾವು ತಿಂತಿರ್ಲಿಲ್ಲ. ಇದೆಲ್ಲ ತಿಂತಾರೆ, 7 ಕಣ್ಗೆ ಕಸರೈತೆ, ಹೋಗಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ವಿ. ಇವಾಗ ನಾವೇ ತೊಗೊಂಬಂದು ತಿನ್ನೋರಾಗಿದ್ದೀವಿ. ಅಷ್ಟೇ ಅಲ್ವಾ, ಏನೇ ಆಗಿರಲಿ ಆಗಿರೋದನ್ನು ನೆನೆಸ್ಕೋತೀವೋ ಹೊರ್ತು ಆಗೋದನ್ನು ನೆನೆಸ್ಕೊಳ್ಳಲ್ಲ ನೋಡಿ. ಎಲ್ಲ ಅಷ್ಟೇ, ಹೋದ್ಮೇಲೆ ಅವುಗಳ ಬೆಲೆ ಗೊತ್ತಾಗೋದು ಅಂತ ಹೇಳ್ತೀನಿ. ಸೊ ನನಗೂ ಅಷ್ಟೇ, ಆವಾಗ ನಮ್ಮಮ್ಮ ಮಾಡಿಕೊಡ್ತಾಯಿದ್ದಿದ್ದು ಅದೆಲ್ಲ ನೆನೆಸ್ಕೊಂಡು ಕೊತ್ತಂಬರಿ ಸೊಪ್ಪು ಬಿಡಿಸ್ತಾಯಿದ್ದೆ. ಹಾಗೆ ಇನ್ನೂ ಒಂದು ಹೇಳ್ತಾಯಿದ್ರು, ಈ ಥರ ಬಿಡಿಸಿದ್ರೆ ಅವ್ರಿಗೆ ಕೋಪ ಬಂದುಬಿಡೋದು, ಅಂದರೆ ಕ್ಲೀನಾಗಿ ಬಿಡಿಸ್ಕೋಬೇಕು. ನಾನೇನು ಮಾಡ್ತೀನಿ, ಸುಳಿ ಮಾತ್ರ ಈ ಥರ ಬಿಡಿಸ್ಕೊಂಡು ಹಾಕ್ಕೊತೀನಿ. ಇದೆಲ್ಲ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಟೈಮ್ ನನಗೆ ಕೊತ್ತಂಬರಿ ಸೊಪ್ಪು ಬಿಡಿಸ್ಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ಇದು ಮೇನ್ ಮುಂದೆ ಇರೋಂಥ ಚೆನ್ನಾಗಿರೋದು ಮಾತ್ರ ಬಿಡಿಸ್ಕೊತೀನಿ. ಆವಾಗ ನಮ್ಮಮ್ಮ ಹೇಳೋರು, ಕಸನ ರಸ ಮಾಡ್ಕೊಂಡು ತಿನ್ನಬೇಕು ಅಂತಂದ್ಬಿಟ್ಟು ಹೇಳೋರು. ಆ ಮಾತು ನನಗೆ ಬಂತು. ಅದನ್ನು ನೆನೆಸ್ಕೊಂಡು ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ಏನು ಮಾಡೋದಕ್ಕಾಗಲ್ಲ, ಅವೆಲ್ಲ ನೆನಪಲ್ಲಿ ಕೆಲವೊಂದು ಇಟ್ಕೋಬೇಕು. ಇಟ್ಕೊಳ್ದೇ ಇರೋದನ್ನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಇದೇ ಅಲ್ವ ಜೀವನ. ಓಕೆ, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಹಾಗಾಗಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗು ಬಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವುದೇ ಥರ ಐಡಿಯಾ ಏನೂ ಇಲ್ಲದೆ ಜಸ್ಟ್ ಸ್ಕೂಲ್ಗೆ ಹೋಗದೆ ಇರೋದಕ್ಕೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅನ್ನೋದೊಂದು ಮೈಂಡಲ್ಲಿತ್ತು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ.
ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ ನಂದು ಈ ಥರ ಆಗಿತ್ತು. ಶನಿವಾರದ ನನ್ನ ರೋಟೀನೇ ಆಗಿರ್ಬೋದು, ನನ್ನ ವ್ಲಾಗೇ ಆಗಿರ್ಬೋದು, ಈ ರೀತಿ ಇತ್ತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕೆಲವರು ಇಷ್ಟಪಟ್ಟು ನೋಡ್ತಾರೆ ನನ್ನ ವ್ಲಾಗ್ಸು. ಇನ್ನು ಕೆಲವರು ಇವಳು ಏನು ಮಾಡ್ತಾ ಇದ್ದಾಳೆ ಅನ್ನೋದು ತಿಳ್ಕೊಳೋದಕ್ಕೋಸ್ಕರ ಕೆಲವರು ನೋಡ್ತಾ ಇದ್ದಾರೆ. ಸೊ ಇಬ್ರಿಗೂ ಸಹ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರು ನೋಡಿ ಅಪ್ಪ ಮಗಳು ಏನು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಅಂದರೆ ಆಟ ಆಡೋಷ್ಟು ಆಟ ಆಡೋದ್ಲು, ಮತ್ತು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಕೆಲಸ ಕೊಟ್ಲೋ ಇಲ್ಲ. ಸರಿ, ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.